ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಆಪ್ತನಿಗೆ ನೋಟಿಸನ್ನು ನೀಡಲಾಗಿದೆ. ಎಲ್ಲಿಯವರು ಇವರು, ಯಾಕೆ ಇವರಿಗೆ ನೋಟಿಸ್ ಕೊಟ್ಟರು, ಡೀಟೇಲ್ ಅನ್ನು ಹೇಳ್ತೀವಿ. ಮಂಗಳೂರಿನ ಕಾಂಗ್ರೆಸ್ ಮುಖಂಡ ಇನಾಯತ್ ಅಲಿಗೆ ಈಗ ನೋಟಿಸ್ ಹೋಗಿದೆ. ಇನಾಯತ್ ಅಲಿಗೆ ನೋಟಿಸನ್ನು ಈಗ ದೆಹಲಿ ಪೊಲೀಸರು ಕೊಟ್ಟಿದ್ದಾರೆ. ಇಡಿ ನೀಡಿರುವ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು. ಪ್ರಕರಣದಲ್ಲಿ ಡಿ.ಕೆ. ಬ್ರದರ್ಸ್ಗೆ ನೋಟಿಸ್ ಕೂಡ ಜಾರಿಯಾಗಿತ್ತು. ಸದ್ಯ ಡಿ.ಕೆ.ಶಿ ಆಪ್ತ ಇನಾಯತ್ ಅಲಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಒಂದು ವಾರದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಕೆಪಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇನಾಯತ್ ಅಲಿ. ದೆಹಲಿಯಲ್ಲಿ ಎಫ್ಐಆರ್ ಆಗಿದೆ. ದೆಹಲಿ ಪೊಲೀಸರು ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಇಡಿ ನೀಡಿರುವ ದೂರಿನ ಮೇರೆಗೆ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯಕ್ಕೆ ಕೆಪಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇನಾಯತ್ ಅಲಿ. ಸೊ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇದು ಕಿರುಕುಳ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವಿಚಾರದಲ್ಲಿ ಇವರಿಗೆ ನೋಟಿಸ್ ಕೊಡುವಂಥ ಮಟ್ಟಕ್ಕೆ ಯಾಕೆ ಹೋಯಿತು? ಮಂಗಳೂರಿನ ಕಾಂಗ್ರೆಸ್ ಮುಖಂಡ ಇವರು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. ಯಾವ ಲಿಂಕ್ ಬಂತಿದ್ದಕ್ಕೆ ಗೊತ್ತಿಲ್ಲ. ಇಡಿ ಒಂದು ದೂರನ್ನು ಕೊಟ್ಟಿದೆ. ಆ ದೂರಿನ ಆಧಾರದ ಮೇಲೆ ದೆಹಲಿ ಪೊಲೀಸರು ಎಫ್ಐಆರ್ ಹಾಕ್ಕೊಂಡಿದ್ದಾರೆ. ನೋಟಿಸನ್ನು ಕೂಡ ಕೊಟ್ಟು ಈಗ ಈ ಪ್ರಕರಣದಲ್ಲಿ ಇವರನ್ನು ಕೂಡ ಒಂದು ವಾರದಲ್ಲಿ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಸೂಚಿಸಿದ್ದಾರೆ. ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡದ ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಎಲ್ಲಿಂದ ಎಲ್ಲಿಗೆ ಲಿಂಕ್ ಹೋಗ್ತಾ ಇದೆ ಅಂತ, ಮೊದಲೇ ಈ ಕೇಸಲ್ಲಿ ಇದು ಕಿರುಕುಳ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತಾರೆ. ನಮ್ಮನ್ನು ಇದರಲ್ಲಿ ಯಾಕೆ ಇನ್ವಾಲ್ವ್ ಮಾಡಿದ್ರೋ ಗೊತ್ತಿಲ್ಲ, ಎಲ್ಲವೂ ಕೂಡ ಕ್ಲೀನ್ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರ ಸಹೋದರರು ಕೂಡ ಹೇಳ್ತಾರೆ. ಆದರೆ ಇನಾಯತ್ ಅಲಿ ಹೆಂಗೆ ಬರ್ತಾರೆ ಇದರಲ್ಲಿ? ಏನು ಇನ್ವಾಲ್ವ್ಮೆಂಟು? ಅರುಣ್, ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ತನಿಖೆಯನ್ನು ನಡೆಸಿರುವಂಥ ಇಡಿಗೆ ಆ ಸಂದರ್ಭದಲ್ಲಿ ತನಿಖೆ ವೇಳೆ ಮಂಗಳೂರಿನ ಕಾಂಗ್ರೆಸ್ ಮುಖಂಡ ಡಿ.ಕೆ.ಶಿ ಆಪ್ತರಾಗಿರುವಂಥ ಇನಾಯತ್ ಅಲಿ ಅವರು ಅಕೌಂಟ್ ಥ್ರೂ ಆಗಿ ಒಂದು ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಒಂದು ದಾಖಲೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲೇ ತನಿಖೆಗೆ ಬರಬೇಕು ಅನ್ನುವಂಥ ಸೂಚನೆ ಮಾಡಿರುವಂಥದ್ದು. ಅದರ ಜೊತೆಗೆ ಇಡಿ ಅವರು ಈಗಾಗಲೇ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಹಾಗಾಗಿ ದೆಹಲಿಯ ಪೊಲೀಸರ ಆರ್ಥಿಕ ವಿಭಾಗದಿಂದ ಈಗ ಅವರ ಮನೆಗೆ ಖುದ್ದು ಬಂದು ನೋಟಿಸನ್ನು ಕೊಡಲಾಗಿದೆ. ಒಂದು ವಾರದೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದು. ಈಗಿರುವ ಮಾಹಿತಿಯ ಪ್ರಕಾರ ಇನಾಯತ್ ಅಲಿ ಆ ಸಂದರ್ಭದಲ್ಲಿ, ಅಂದರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಮಾಡಲಿಕ್ಕಾಗಿ ಸೋನಿಯಾ ಗಾಂಧಿ ಅವರಿಂದ ಬಂದಿರುವಂಥ ಸೂಚನೆ ಹಿನ್ನೆಲೆಯಲ್ಲಿ, ಅದು ಡಿ.ಕೆ.ಶಿ ಅವರಿಗೆ ಬಂದಿರುವಂಥ ಸೂಚನೆ ಇರ್ಬೋದು, ಆ ಸಂದರ್ಭದಲ್ಲಿ ಅವರು ನೇರವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಒಂದು ಮಾಹಿತಿ. ಹಾಗಾಗಿ ಆ ಒಂದು ವರ್ಗಾವಣೆ ಆಗಿರುವಂಥದ್ದು ಆ ಹಿನ್ನೆಲೆಯಲ್ಲೇ ಈಗ ಇಡಿ ತನಿಖೆ ಮಾಡಿದೆ. ಈ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಎಫ್ಐಆರ್ ದಾಖಲಿಸಿರುವಂಥದ್ದು, ಅದರಲ್ಲಿ ಇನಾಯತ್ ಅಲಿ ಅವರ ಹೆಸರನ್ನು ದಾಖಲಿಸಿಕೊಂಡಿರುವಂಥದ್ದು. ಈ ಕಾರಣಕ್ಕಾಗಿ ಈಗ ದೆಹಲಿಯ ಆರ್ಥಿಕ ವಿಭಾಗದ ಪೊಲೀಸರು ಅವರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಒಂದು ವಾರದೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಈಗ ಪೊಲೀಸರು ಕೊಟ್ಟಿರುವಂಥದ್ದು. ಹಾಗಾಗಿ ತಕ್ಷಣಕ್ಕೆ ಅವರು ಆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ತನಿಖೆ ವೇಳೆ ಇಡಿ ಕಂಡುಕೊಂಡಿರುವಂತಹ ಕೆಲವೊಂದು ಸಾಕ್ಷ್ಯಾಧಾರಗಳೇನಿದೆ ಅದಕ್ಕೆಲ್ಲ ಉತ್ತರವನ್ನು ಕೊಡಬೇಕಾಗುತ್ತೆ. ಕಾಂಗ್ರೆಸ್ನ ಜೊತೆಗಿರುವಂತಹ ಆಗಿನ ಸಂಬಂಧ ಇನಾಯತ್ ಅಲಿಗೆ, ಜೊತೆಗೆ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಬೇಕಾದಂಥ ಸಂಬಂಧ ಏನು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಅರುಣ್, ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.